ರಾಜಕಾರಣದಲ್ಲಿ ಈಗ ಸದ್ಯಕ್ಕೆ ಎಲ್ಲದು ವಿಶೇಷ ಸುದ್ದಿಗಳೇ. ಯಾಕಂತಂದ್ರೆ ರಾಜಕೀಯದ ಒಂದಷ್ಟು ಚರ್ಚೆಗಳು ಈಗ ಸಾಕಷ್ಟು ನಡೀತವೆ. ಈ ವಿಚಾರ ಇಷ್ಟೇ, ನಿನ್ನೆ ಸಂಜೆಯಿಂದ ಬಂದಂತ ಸುದ್ದಿ ಏನು ಅಂತಂದ್ರೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋದ್ರು. ಅವರ ಹಿಂದೆನೆ DK ಕೂಡ ಹೋದ್ರು. ಸೊ ಯಾಕೆ ಹೋದ್ರು ಏನು ಅನ್ನೋ ಕಾರಣಕ್ಕೆ ಅವರವರೇ ಲೆಕ್ಕಾಚಾರಗಳು ಹಾಕ್ತಾ ಇದ್ದಾರೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿಯ ವ್ಯಾಖ್ಯಾನವನ್ನ ಕೊಡ್ತಾ ಇದ್ದಾರೆ. ಯಾಕೆ ಈಗ ಈ ವಿಚಾರ ಮುನ್ನೆಲೆ ಬಂತು ಅಂತಂದ್ರೆ ಸಿಎಂ ಬದಲಾವಣೆ ಇದು ಹೆಚ್ಚು ಕಮ್ಮಿ 1 ವರ್ಷದ ಕೂಗು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸಿಎಂ ಬದಲಾಗ್ತಾರಾ ಇಲ್ಲ ಅನ್ನೋ ಚರ್ಚೆ 1 ವರ್ಷದಿಂದ ಕೂಡ ನಡೀತಾ ಇತ್ತು. ಯಾಕೆ 1 ವರ್ಷದಿಂದ ಈ ಚರ್ಚೆ ಮುನ್ನೆಲೆ ಬಂದಿತ್ತು ಅಂತಂದ್ರೆ 50-50 ಆಧಾರದ ಮೇಲೆ ಈ ಸರ್ಕಾರವನ್ನು ನಡೆಸಬೇಕು ಅನ್ನೋ ಮಾತುಕತೆ ಆಗಿತ್ತು ಅಂತ ಅಂತ್ಯಕಂತ್ಯಗಳು ಸಾಕಷ್ಟು ನಡೆದಿದ್ವು. ಆದರೆ ಅದು ಎಷ್ಟು ನಿಜವೋ ಎಷ್ಟು ಸುಳ್ಳು ಆ ಹೈಕಮಾಂಡ್ಗೂ ಗೊತ್ತು, ಮತ್ತೆ ಅಲ್ಲಿ ಇರ್ತಕ್ಕಂಥ ಒಂದಷ್ಟು ಜನಗಳಿಗೆ ಮಾತ್ರ ಆ ಸತ್ಯ ಗೊತ್ತು. ಈಗ 1 ವರ್ಷದ ಹಿಂದೆ ಅಷ್ಟೇ ಸಿಎಂ ಕೂಗು ಕೇಳಿ ಬರ್ತಾ ಇತ್ತು. DK ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನೋದು ಒಂದು ಬಣ ಕೂಗನ್ನ ಎತ್ತಿದ್ರೆ, ಇನ್ನೊಂದು ಬಣ ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಕಾಲ ಅವರು ಸಿಎಂ ಆಗ್ಬೇಕು ಅನ್ನೋ ಮಾತು ಮುನ್ನೆಲೆಗೆ ಬರ್ತಾ ಇತ್ತು. ಅಂತೂ ಇಂತೂ ಕೊನೆಗೆ ಈಗ ಡೆಲ್ಲಿನಲ್ಲಿ ಹೈಕಮಾಂಡ್ ಅವರಿಬ್ಬರನ್ನು ಕರೆಸ್ಕೊಂಡು ಕೂರಿಸಿದ್ದಾರೆ. ಆದ್ರೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಒಬ್ರಿಗೂ ಗೊತ್ತಿಲ್ಲ. ಆದ್ರೆ ಮಾಧ್ಯಮದ ಮೂಲಕ ಒಂದಷ್ಟು ಜನಗಳು, ಒಂದಷ್ಟು ನಾಯಕರು, ಒಂದಷ್ಟು ಸಣ್ಣ ಪುಟ್ಟ ಚರ್ಚೆಗಳು ಕೂಡ ಇಲ್ಲಿ ದೊಡ್ಡದಾಗಿ ಆಗ್ತಾ ಇದೆ. ಏನೇ ಇದ್ರೂ ಕೂಡ ಈಗ ಡೆಲ್ಲಿನಲ್ಲಿ ರಾಜಕೀಯ ಬೀಡು ಬಿಟ್ಟಿದೆ. ಇಡೀ ರಾಜಕೀಯದ ಕಣ್ಣು ಡೆಲ್ಲಿಯ KPCC ಕಚೇರಿ ಏನಿದೆ ಅಲ್ಲಿ ಬಿದ್ದಿದೆ. ಅಂದ್ರೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ, ಆಮೇಲೆ ಸುರ್ಜೇವಾಲ ಇದ್ದಾರೆ, ಮತ್ತೆ KC ವೇಣುಗೋಪಾಲ್ ಅವರು, ಅವರ 4 ಈಗ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡಿದ್ದಾರೆ. ಜೊತೆಗೆ DK ಶಿವಕುಮಾರ್ ಜೊತೆಗೂ ಕೂಡ ಚರ್ಚೆ ಮಾಡಿದ್ದಾರೆ. ಸಂಜೆವರೆಗೂ ಈ ಚರ್ಚೆ ಮುಂದುವರಿಯುತ್ತೆ. ಆದ್ರೆ ಇಲ್ಲೊಂದಿಷ್ಟು ಗೊಂದಲ ಇದೆ. ಆ ಗೊಂದಲ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಬಹುಶಃ ಇವತ್ತು ನಮ್ಮ ಜೊತೆಗೆ ಇರೋದು ನಮ್ಮ ಪ್ರಹ್ಲಾದ್ ಅವರು ಕೂಡ ರಾಜಕೀಯದ ಒಂದಷ್ಟು ವಿಶ್ಲೇಷಣೆ ಮಾಡಿರುವವರು. ಸೊ ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ ಹೋಗೋಣ. ಪ್ರಹ್ಲಾದ್, ನಿಮಗೆ ಗೊತ್ತಿರೋ ವಿಚಾರ ಏನಂತಂದ್ರೆ ಈಗ ರಾಜಕಾರಣ ಡೆಲ್ಲಿಗಿದೆ. ಡೆಲ್ಲಿನಲ್ಲಿ ಒಂದಷ್ಟು ಚರ್ಚೆಗಳು ನಡೀತದೆ. ಸಿಎಂ ಯಾರು ಆಗ್ಬೇಕು, ಯಾರು ಆಗ್ತಾರೆ ಅನ್ನೋದು. ಸೊ ನಿಮ್ಮ ಒಂದಷ್ಟು ಮೂಲಗಳ ಪ್ರಕಾರ ಏನ್ ಆಗ್ಬೋದು, ಏನ್ ನಡೀತಾ ಇದೆ ಇಲ್ಲಿ ಅಂತ? ಸರ್, ಮೊದಲನೇದಾಗಿ ನೋಡ್ಬೇಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲಕಾರಿ ಸಂಗತಿಗಳು ಈಗಾಗಲೇ ನಡೀತಾ ಇರುವಂತದ್ದು. ಒಂದು, ಯಾವಾಗ ಸಿದ್ದರಾಮಯ್ಯನವರು ದೆಹಲಿ ಫ್ಲೈಟ್ ಹತ್ತಿದ್ರು, ಅದಾದ ನಂತರ DK ಶಿವಕುಮಾರ್ಗೆ ಹೈಕಮಾಂಡ್ ಅವರ ಕರೆ ಬರುತ್ತೆ. ಅದಾದ ನಂತರ ನೀವು ಬನ್ನಿ ಚರ್ಚೆ ಮಾಡೋಣ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಸೊ ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಜೊತೆಗೆ ಸಹೋದರ DK ಸುರೇಶ್ ಯಾವಾಗ್ಲೂ ಅವ್ರು ಯಾವ ಸಂದರ್ಭದಲ್ಲೂ ದೆಹಲಿಗೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ಅವರು ದೆಹಲಿ ಪ್ರಯಾಣದಲ್ಲಿ ಜೊತೆಗೆ ಇರ್ತಾರೆ. ಸೊ ಹೀಗಾಗಿ ಇಬ್ರು ಹೋಗಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಕೇವಲ ಅವ್ರಿಗೆ ನೀವು ಅಷ್ಟೇ ಬನ್ನಿ ಅನ್ನೋ ಒಂದು ಸಂದೇಶ ಹೈಕಮಾಂಡ್ ಇಂದ ಬಂದಿತ್ತು. ಆದ್ರೆ ಸಿದ್ದರಾಮಯ್ಯನವರು ರಾಜಕಾರಣವನ್ನು ನೋಡ್ಬೇಕಾದ್ರೆ ಸಿದ್ದರಾಮಯ್ಯನವ್ರದ್ದು ತಂತ್ರಗಾರಿಕೆ ರಾಜಕಾರಣ. ಓಕೆ. ಸೊ ಇದೇ ತಂತ್ರಗಾರಿಕೆಯನ್ನ ಈ ಸಂದರ್ಭದಲ್ಲಿ ಮಾಡ್ಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ತಮ್ಮ ದಂಡನ್ನು ಕರೆದುಕೊಂಡು ದೆಹಲಿ ಹತ್ರ ಹೊರಟಿದ್ರು. ತಂತ್ರಗಾರಿಕೆ ಅಂತ ಒಂದು ಪದ ಪ್ರಯೋಗ ಮಾಡಿದೆ. ತಂತ್ರಗಾರಿಕೆ ಅಂದ್ರೆ ಯಾವ ರೀತಿ ಅಂತ? ತಂತ್ರಗಾರಿಕೆ ಅಂದ್ರೆ ನೋಡಿ ಸರ್, ಈಗ ದೆಹಲಿಗೆ ಸಿದ್ದರಾಮಯ್ಯನವರು ಹೋದ್ರು. ಅಲ್ಲಿ ಯಾವ ರೀತಿಯಾದ ಚರ್ಚೆಗಳಾಗ್ತವೆ, ಏನು ಎತ್ತು, ಮುಂದಾಲೋಚನೆ ಅಜೆಂಡಾನೇ ಗೊತ್ತಿಲ್ಲ. ಸಭೆಯ ಅಜೆಂಡಾನೇ ಸಿದ್ದರಾಮಯ್ಯ ಕರೆದಿಲ್ಲ. ಅವ್ರೇನ್ ಇಲ್ಲಿ ಆದ್ರೂ ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮಗಳಿಗೆ ಅದನ್ನೇ ನೀಡಿದ್ರು. ಕರೆದಿದ್ದಾರೆ, ಹೊರಡ್ತಿದ್ದೀನಿ, ಗೊತ್ತಿಲ್ಲ, ಇಷ್ಟೇ. DK ಶಿವಕುಮಾರ್ ಅವರು ಅದೇ ಹೇಳಿದ್ರು. ಯಾವ ವಿಚಾರಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ, ನನಗೂ ಕರೆದ್ರೆ ನಾನು ಹೋಗ್ತೀನಿ. ಸೊ ಅಫ್ಕೋರ್ಸ್ಲಿ DK ಶಿವಕುಮಾರ್ ಅವರು ಮೊದ್ಲಿಂದನೂ ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ರು. ಸಿದ್ದರಾಮಯ್ಯನವರು ಈ ರೀತಿಯಾದ ಹೇಳಿಕೆ ಕೊಡ್ತಾ ಇದ್ರು. ಒಟ್ಟು ಸ್ಪಷ್ಟವಾಗಿ ಯಾರಿಗೂ ಗೊತ್ತಿಲ್ಲ, ಅಜೆಂಡಾನೂ ಗೊತ್ತಿಲ್ಲ. ಸೊ ಹೀಗಾಗಿ ಯಾವುದೇ ಸಂದರ್ಭದಲ್ಲೂ ವಿಪರೀತ ಅಂದ್ರೆ ವ್ಯತಿರಿಕ್ತ ನಿರ್ಧಾರ ಒಂದು ವೇಳೆ ಹೊರಬೀಳುವ ಸಾಧ್ಯತೆಗಳು ದಟ್ಟವಾದ್ರೆ ನನ್ನ ಸಂಖ್ಯಾಬಲವನ್ನು ತೋರಿಸಬೇಕು, ನನ್ನ ಬಳಿ ಇಷ್ಟು ಶಾಸಕರಿದ್ದಾರೆ, ನನ್ನ ಬಳಿ ಇಷ್ಟು ಸಚಿವರಿದ್ದಾರೆ, ಇಷ್ಟು ನನಗೆ ಬಹುಮತ ಇದೆ ಅನ್ನೋ ನಿಟ್ಟಿನಲ್ಲಿ ಆ ಒಂದು ತಂತ್ರಗಾರಿಕೆಯಿಂದ ಸಭೆಗೆ ಆಹ್ವಾನ ಸಿದ್ದರಾಮಯ್ಯನವರಿಗೆ ಮಾತ್ರ, ಆದ್ರೆ ಜೊತೆಗೆ ಸಚಿವರನ್ನ ಕರೆದುಕೊಂಡು ಹೋಗಿದ್ದಾರೆ. ಸೊ ಇದರ ಬೆನ್ನಲ್ಲೇ ಸಚಿವರು ಹೇಳಿಕೆ ಕೊಡ್ತಾ ಇದ್ದಾರೆ. ಈಗಾಗಲೇ ಎಲ್ಲಾ ಸಚಿವರು ಒಬ್ಬೊಬ್ಬರಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಏನು ಒಳಗಡೆ ನಡೀತಾ ಇದೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮಾಧ್ಯಮಗಳಲ್ಲಿ ಏನ್ ಬರ್ತಾ ಇದೆ ಅದನ್ನೇ ನಾವು ನೋಡ್ತಾ ಇದ್ದೀವಿ. ರಹಸ್ಯ ಅಂದ್ರೆ ಸಭೆಯ ರಹಸ್ಯ ಯಾರಿಗೂ ಅರ್ಥವಾಗ್ತಾ ಇಲ್ಲ. ಕರೆಕ್ಟ್. 4 ಗೋಡೆ ನಡೆಯೋದು ಯಾರಿಗೂ ಗೊತ್ತಾಗಲ್ಲ. ಎಸ್, ನೀವು ಈಗ ಹೇಳ್ತಾ ಹೋದ್ರಿ ಒಂದಿಷ್ಟು ಸಚಿವರು ಕೂಡ ಹೋದ್ರು ಅಂತ. ಇಲ್ಲೆಲ್ಲ ಒಂದ್ ಕಡೆಗೆ ಒಂದಷ್ಟು ಮಾಧ್ಯಮದಲ್ಲಿ ಚರ್ಚೆ ಆಗ್ತಿರೋದ ವಿಷಯ, ಸಿದ್ದರಾಮಯ್ಯ ಅವ್ರಿಗೆ ಒಂದು ವೇಳೆ
ನಾನು ಹೇಳ್ತಿರೋದು ಮತ್ತೆ ಮಾಧ್ಯಮದಲ್ಲೇ ಚರ್ಚೆ ಆಗ್ತಿರತಕ್ಕಂತ ವಿಷಯ ಇದು. ಹ್ಮ್. ಸಿದ್ದರಾಮಯ್ಯನವರಿಗೆ ಒಂದು ವೇಳೆ ಹೈಕಮಾಂಡ್ ಅವರು ನೀವು ಸೈಡಿಗೆ ಬನ್ನಿ ಇನ್ನೊಬ್ರು ಬರ್ತಾರೆ ಅನ್ನೋದಾದ್ರೆ ಸಿದ್ದರಾಮಯ್ಯ ಅವರ ನಿಲುವು ಏನಾಗಿರ್ತದೆ ಅಂತಂದ್ರೆ ಬೇರೆ ಸಚಿವರ ಹೆಸರು ಹೇಳ್ತಾರೆ ಅನ್ನೋದು. ಸೊ ಇಲ್ಲಿ ದಲಿತರಿಗೂ ಸಮುದಾಯಕ್ಕೂ ಒಬ್ಬ ಸಿಎಂ ಬೇಕು ಅನ್ನೋಕ್ಕೂ ಮೊದಲಿನ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ಪರಮೇಶ್ವರ್ ಅವರ ಹೆಸರು ಕೂಡ ಈಗ ಕೇಳಿ ಬರ್ತದೆ. ಸೊ ನೀವ್ ಹೇಳ್ತೀರಾ? ಅದೇ ಸರ್, ಈಗ ನೀವು ಪರಮೇಶ್ವರ್ ಹೆಸರಿಗೆ ಟೈಮಲ್ಲೇ ಈಗ ಹೇಳಿದ್ರಲ್ಲ ನೀವು, ಇದೇ ಪರಮೇಶ್ವರ್ ಅವರು ನಿನ್ನೆ ಸಿದ್ದರಾಮಯ್ಯನವ್ರ ಜೊತೆನೆ ದೆಹಲಿಗೆ ತೆರಳಿದ್ದಾರೆ. ಓಕೆ, ಯಾಕೆ ತೆರಳಿರ್ಬೋದು ಈಗ ನೀವೇ ಅದಕ್ಕೆ ಸ್ಪಷ್ಟತೆ ಕೊಟ್ರಿ ನೀವು ಸದ್ಯಕ್ಕಾದ್ರೆ. ಮುಂದೆ ಏನಾಗ್ಬೋದು ನೀವೇ ಒಂದ್ ಸುಳಿವು ಕೊಟ್ಟಂಗಾಯ್ತು. ಈಗ ಸಿದ್ದರಾಮಯ್ಯನವ್ರ ಜೊತೆ ಪರಮೇಶ್ವರ್ ಅವ್ರು ಹೋಗಿದ್ದಾರೆ, ಎಚ್ ಸಿ ಮಹದೇವಪ್ಪ ಹೋಗಿದ್ದಾರೆ, ಆಲ್ ಟೈಮ್ ಫೇವರೇಟ್ ಸತೀಶ್ ಜಾರಕಿಹೊಳಿ ಹೋಗಿದ್ದಾರೆ, ಜಾರ್ಜ್ ಇದ್ದಾರೆ. ಸೊ ಹೀಗೆ ಸಿದ್ದರಾಮಯ್ಯನವರು ತಮ್ಮ ಆಪ್ತ ಸಚಿವರನ್ನ ಕರೆದುಕೊಂಡು ಹೋಗಿದ್ದಾರೆ. ಸೊ ಯಾವುದೇ ಸಂದರ್ಭದಲ್ಲೂ ಯಾವುದೇ ನಿರ್ಧಾರ ಬಂದ್ರು ನೀವು ಎಲ್ಲದಕ್ಕೂ ರೆಡಿ ಆಗಿರ್ಬೇಕು, ಮುಂದಿನ ಹೆಜ್ಜೆಯನ್ನ ನಾನು ಹೇಳ್ತೀನಿ ಅದರಂತೆ ನೀವು ನಡ್ಕೊಳ್ಬೇಕು ಅನ್ನೋ ಒಂದು ಸೂಕ್ಷ್ಮ ಸಂದೇಶವನ್ನು ಇಟ್ಕೊಂಡು ಸಿದ್ದರಾಮಯ್ಯನವರು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಎಲ್ಲೋ ಒಂದ್ ಕಡೆಗೆ ಒಂದಷ್ಟು ಸುದ್ದಿ ಬರ್ತಾ ಇರೋದೇನಂತಂದ್ರೆ, ಒಂದ್ ವೇಳೆ ಸಿದ್ದರಾಮಯ್ಯ ಅವರು DK ಶಿ ಅವರಿಗೆ ಸೀಟನ್ನ ಬಿಟ್ಕೊಡ್ಲಿಕ್ಕೆ ತಯಾರಿ ಇಲ್ಲ ಅಂತಂದಾಗ ಸೊ ಇವ್ರ ಹೆಸರನ್ನ ಸೂಚಿಸಬಹುದು ಅನ್ನೋದು ಹೆಸರು ಬರ್ತಾ ಇದೆ. ಸೊ ಪರಮೇಶ್ವರ್ ಬಿಟ್ಟು ಬೇರೆ ಯಾರು ಇಲ್ವಾ ಸಿದ್ದು ಅವರ ಟೀಮ್ ಅಲ್ಲಿ ಅಂತ? ಅದು ಸತ್ಯ ಸರ್. ಯಾಕಂದ್ರೆ ದಲಿತ ಸಿಎಂ ವಿಚಾರ ಆಲ್ರೆಡಿ ಈಗ ರಾಜ್ಯದಲ್ಲಿ ಮೊದಲಿಂದಲೂ ಕೇಳಿ ಬರ್ತಾ ಇದೆ. ಹೌದು, ಈ ಕಡೆ ಬಿಜೆಪಿ ಅವರಿಗೆ ಆ ರೀತಿಯಾದ ಒಂದು ಸವಾಲನ್ನು ಕಾಂಗ್ರೆಸ್ ಅವ್ರು ಹಾಕ್ತಾರೆ, ಕಾಂಗ್ರೆಸ್ ಅವರಿಗೆ ಬಿಜೆಪಿ ಅವರು ಹಾಕ್ತಾನೆ ಬರ್ತಾ ಇದಾರೆ. ಬಟ್ ಅದು ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗಿರ್ಲಿಲ್ಲ. ಸೊ ಈ ಸಂದರ್ಭ ಏನಾದ್ರೂ ಆಗಬಹುದಾ ಅಂತ ಸಿದ್ದರಾಮಯ್ಯನವರು ಲೆಕ್ಕಾಚಾರ ಹಾಕಿರ್ಬೋದು ಅನ್ಸುತ್ತೆ. ಈ ಕಾರಣಕ್ಕಾಗಿ ಸದ್ಯ ಈಗ ಜಾತಿವಾರು ಲೆಕ್ಕಾಚಾರ ನೋಡಿದ್ರೆ ಸಿದ್ದರಾಮಯ್ಯನವರು ಈಗ ಅಹಿಂದ ಸಮುದಾಯಕ್ಕೆ ಸೇರಿರುವಂತ ನಾಯಕ, ಈಗಾಗಲೇ ಪ್ರಬಲ ತಮ್ಮದೇ ಆದ ಒಂದು ರಾಜಕೀಯ ಒಂದು ಇತಿಹಾಸ ಹೊಂದಿರುವ ನಾಯಕ, ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಸೊ ಸಿದ್ದರಾಮಯ್ಯನವರ ನಂತರ ಯಾರು ಅನ್ನೋ ಪ್ರಶ್ನೆಗೆ ಪರಮೇಶ್ವರ್ ಅವರ ಹೆಸರು. ಯಾಕಂದ್ರೆ ಅವರು ಹಿರಿಯ ನಾಯಕರು, ಈಗಾಗಲೇ ಡಿಸಿಎಂ ಆಗಿದ್ರು. ಹಿಂದಿನ ಚುನಾವಣೆಗಳಲ್ಲಿ ನೋಡ್ಬೇಕಾದ್ರೆ 13 ಅನ್ಸುತ್ತೆ ಮೋಸ್ಟ್ಲಿ ಅದು, ಆ ಚುನಾವಣೆಯಲ್ಲಿ ಸೋತ್ರು. ಎಲ್ಲ ಒಂದ್ ಕಡೆ ಅವಾಗ ಗೆದ್ದಿದ್ರೆ ಆ ಸಂದರ್ಭದಲ್ಲಿ ಸಿಎಂ ಆಗೋ ಅವಕಾಶ ಇತ್ತು. ಕರೆಕ್ಟ್. ಸೊ ಅದು ಈಗ ಎಲ್ಲ ಒಂದ್ರೆ ಮರುಕಳಿಸಬಹುದು ಅನ್ನೋ ಲೆಕ್ಕಾಚಾರವು ಸಹ ರಾಜಕೀಯ ವಲಯದಲ್ಲಿ ನಡೀತಾ ಇರುವಂತದ್ದು. ಈ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿ ಜಾತಿವಾರ ನೋಡಿದ್ರೆ ನಾನು ಸಿಎಂ ಅಂತ ಎಲ್ಲರೂ ಹೇಳ್ತಾರೆ ಸರ್. ಈಗ ಸಿಎಂ ಹುದ್ದೆ ನಿಮ್ಗೆ ಕೊಡ್ತೀವಿ ಅಂದ್ರೆ ಯಾರು ನಿರಾಕರಣೆ ಮಾಡ್ತಾರೆ ಇಲ್ಲಿ? ಕರೆಕ್ಟ್ ಅಲ್ಲ, ಎಲ್ಲರಿಗೂ ಈಗ ಅದು ಆಸೆ ಅಂದ್ರೆ ಸಿಎಂ ಕುರ್ಚಿ ಅನ್ನೋದಿದೆಯಲ್ಲ ಅದು ಎಲ್ರಿಗೂ ಬೇಕು. ಸೊ ನನಗ್ ಕೊಟ್ರು ಬೇಕು ಅನ್ನೋ ತರದಲ್ಲಿ ಇರ್ತಾರೆ ಈಗ. ಬಟ್ ಸರ್ ಮತ್ತೊಂದು ಇಲ್ಲಿ ನೋಡ್ಬೇಕಾದ್ರೆ ಸಿದ್ದರಾಮಯ್ಯನವರು ಅಂದ್ರೆ ಈಗ ಯಾವ ತಂತ್ರಗಾರಿಕೆಯನ್ನು ಹೊಂದಿದ್ದಾರಲ್ಲ ಪರಮೇಶ್ವರ್ ಅವ್ರ ಹೆಸರು, ಪರಮೇಶ್ವರ್ ಅವರು ದೆಹಲಿಯಲ್ಲಿ ಇದ್ದಾರೆ. ಒಂದ್ ಕಡೆ ತುಮಕೂರಿಂದ ಹೇಳಿಕೆ ಬರುತ್ತೆ, ಮತ್ತೊಂದ್ ಕಡೆ ಬೆಂಗಳೂರಲ್ಲಿ ಹೇಳಿಕೆ ಬರುತ್ತೆ, ರಾಜನ್ನ ಹೇಳಿಕೆ ಕೊಡ್ತಾರೆ, ಗುಬ್ಬಿ ಶ್ರೀನಿವಾಸ್ ಅವ್ರು ಹೇಳಿಕೆ ಕೊಡ್ತಾರೆ. ಪರಮೇಶ್ವರ್ ಆದ್ರೆ ನನ್ಗೆ ಸಂತೋಷ, ಪ್ರಸಾದ್ ಅಬ್ಬಯ್ಯ ಹೇಳ್ತಾರೆ ಪರಮೇಶ್ವರ್ ಆದ್ರೆ ನಮ್ಗೆ ಸಂತೋಷ, ಹಿರಿಯ ನಾಯಕರು ಕೊಡ್ಬೇಕು, ನಮ್ಮ ಜಿಲ್ಲೆಯವರಾದ್ರೆ ಇನ್ನೂ ಒಳ್ಳೇದು. ಸೊ ಈ ರೀತಿಯಾದ ಹೇಳಿಕೆಗಳು ಬರ್ತಿದಾವ ಅಂದ್ರೆ ಎಲ್ಲ ಒಂದ್ ಕಡೆ ಅಲ್ಲಿ ಸೂಚನೆ ಸಿಗ್ತಾ ಇದೆ. ಬಹುಶಃ ನೀವ್ ಹೇಳ್ದಂಗೆ ಎಲ್ಲ ಸರ್. ಈಗ ಸಿದ್ದರಾಮಯ್ಯ ಕಡೆಯವರು ಒಂದಿಷ್ಟು ಜನ ಡೆಲ್ಲಿಗೆ ಹೋಗಿದ್ರೆ, ಆದ್ರೆ ಶಿವಕುಮಾರ್ ಕಡೆಯವರು ಯಾರು ಹೋಗಿಲ್ಲ, ಇಲ್ಲೇ ಇದ್ದಾರೆ. ಒಂದಿಷ್ಟು ಜನ ಇಲ್ಲೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ, ಇಲ್ಲೇ ಒಂದಿಷ್ಟು ಕಾಮೆಂಟ್ ಕೊಡ್ತಾ ಇದ್ದಾರೆ. ಈ ಶಿವಕುಮಾರ್ ಬಣದ ವಿಚಾರ ನೋಡ್ಬೇಕಾದ್ರೆ ಸರ್ ಅವರು ಆಲ್ಮೋಸ್ಟ್ ಆಲ್ ಮೊದ್ಲಿಂದನು ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ, ಬಿಟ್ರೆ ಬೇರೆ ಆ ರೀತಿಯಾದ ಚಟುವಟಿಕೆಗಳು ನಡೀತಾ ಇಲ್ಲ. ಓಕೆ, ಲಾಸ್ಟ್ ಟೈಮ್ ದೆಹಲಿಗೆ ಹೋಗಿದ್ರು ಎಲ್ಲಾ ಸಚಿವರು, ಅಂದ್ರೆ DK ಶಿವಕುಮಾರ್ ಬಣದಲ್ಲಿ ಯಾರ್ಯಾರು ಗುರುತಿಸಿಕೊಂಡಿದ್ದಾರಲ್ಲ ಅವರೆಲ್ಲರೂ ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋದಾಗಲೂ ಸಹ ಆ ಸಂದರ್ಭದಲ್ಲೂ ಹೇಳಿದ್ರು ಸಚಿವ ಸಂಪುಟ ವಿಸ್ತರಣೆ ಆಗ್ಬಹುದು, ಜೊತೆಗೆ ಇಲಾಖೆ ಕಾರ್ಯಗಳಿಗೆ ನಾವು ಬಂದಿದ್ದೀವಿ ಅನ್ನೋ ಮಾತುಗಳನ್ನ ಇದೇ ಚಲುವರಾಯಸ್ವಾಮಿ ಅವರು DK ಶಿವಕುಮಾರ್ ಟೀಮ್ ಅಲ್ಲಿ ಗುರುತಿಸಿಕೊಂಡಿದ್ದಾರಲ್ಲ ಇವರು ಈ ರೀತಿಯಾದ ಒಂದು ಹೇಳಿಕೆ ನೀಡಿದ್ರು. ಸೊ ಹಿಂಗಾಗಿ DK ಶಿವಕುಮಾರ್ ಬಣದಲ್ಲಿ DK ಶಿವಕುಮಾರ್ ಸಾಕಷ್ಟು ಬಾರಿ ಹೇಳಿದ್ದಾರೆ, ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ, ಪಕ್ಷ ಇದೆ, ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ, ಪಕ್ಷ ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತೀನಿ ಅನ್ನೋ ಮಾತುಗಳನ್ನ ಸಾಕಷ್ಟು ಹೇಳಿದ್ದಾರೆ. ಅಫ್ಕೋರ್ಸ್ ನೋಡ್ಬೇಕಾದ್ರೆ ಇಕ್ಬಾಲ್ ಇವರು ರಾಮನಗರ ಶಾಸಕರು ಹುಸೇನ್ ಕೂಡ ಸಾಕಷ್ಟು ಹೇಳ್ತಾನೆ ಇದ್ರು, ಅವ್ರ ಬಾಯಿ ಮುಚ್ಚಿ ಅಂದ್ರೆ ಒಂದ್ಸರಿ DK ಶಿವಕುಮಾರ್ ಈ ಲೆವೆಲ್ಗೆ ಬಂದ್ರು ಅವ್ನು ಹುಚ್ಚ ಅನ್ನೋ ಲೆಕ್ಕ, ಅಂದ್ರೆ ಈ ಲೆವೆಲ್ಗೂ ಬಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವ್ನ ಹೇಳಿಕೆಗಳಿಗೆ ಯಾರು ಮಾನ್ಯತೆ ಕೊಡಬೇಡ್ರಿ ಅನ್ನೋ ಸ್ಟೇಟ್ಮೆಂಟ್ ಗಳನ್ನ DK ಶಿವಕುಮಾರ್ ಕೊಟ್ಟರು. ಈ ಹೇಳಿಕೆಗಳನ್ನು ನೋಡಿದಾಗ ಅರ್ಥ ಆಗುತ್ತೆ DK ಶಿವಕುಮಾರ್ ಆಪ್ತರಲ್ಲಿ ಸಾಕಷ್ಟು ಒಂದು ಉತ್ಕಟ ಇದೆ, ಅಂದ್ರೆ ಸಿಎಂ ಆಗ್ಲೇಬೇಕು. ಬಟ್ DK ಶಿವಕುಮಾರ್ ಅವರು ಈ ರೀತಿಯಾದ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು ನಿಜ. ನೀವ್ ಹೇಳ್ದಂಗೆ DK ಶಿ ಅವರು ಅಧ್ಯಕ್ಷ ಆಗಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಿದ್ರು, ಸಂಘಟನೆ ಮಾಡಿದ್ರು. ಲಾಸ್ಟ್ ಟೈಮ್ ಏನ್ 135-136 ಸೀಟ್ ಬರ್ಲಿಕ್ಕೆ ಪ್ರಮುಖವಾದ ಕಾರಣ ಕೂಡ ಆದ್ರು ಅನ್ನೋ ಒಂದು ಮಾತುಗಳು. ಸೊ ಎಲ್ಲ ಒಂದ್ ಕಡೆಗೆ ಅವ್ರು ಹೋರಾಟ ನಡೆಸಿದ್ರು, ಇವರಿಬ್ರು ನಡುವೆ ಮಾತುಕತೆ ಆಯ್ತು, ಒಪ್ಪಂದ ಆಯ್ತು, ಹೈಕಮಾಂಡ್ ಅದಕ್ಕೆ ಸಾಕ್ಷಿ ಆದ್ರು. ಅದರ ನಂತರ ನೀವು 50-50 ಮಾತಾಡಿದ್ರು ಅನ್ನೋ ಒಂದು ಚರ್ಚೆ ಕೂಡ ಶುರುವಾಯ್ತು. ಅದಾದ್ಮೇಲೆ ಈ ಸಿಎಂ ವಿಚಾರಗಳು ಬರಕ್ ಶುರು ಮಾಡುದು. ಎಲ್ಲ ಒಂದ್ ಕಡೆಗೆ
ಈಗ CM ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗೆ ಬಂದು ಅಥವಾ DKಶಿ ಅವರು ಏನಾದರೂ ಒಂದು ವೇಳೆ ಆದರೆ ಅವಕಾಶ ಸಿಕ್ಕಿ ಆದರೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಆಗುವಂತಹ ಬದಲಾವಣೆಗಳು ಏನು? ಸರ್, ಫಸ್ಟಿಗೆ ನೋಡ್ಬೇಕಾದ್ರೆ ರಾಹುಲ್ ಗಾಂಧಿ ಅವರದ ವಿಚಾರದಲ್ಲಿ ನೋಡ್ಬೇಕಾದ್ರೆ ಸಿದ್ದರಾಮಯ್ಯನವರನ್ನು ಬದಲಾಯಿಸೋ ಮನಸ್ಥಿತಿಯಲ್ಲಿ ಇಲ್ಲ. ಅವ್ರು ಪರವಾಗಿದ್ದಾರೆ. ಇಲ್ಲಿ ಅರ್ಥ ಆಗುತ್ತೆ. ಯಾಕಂದ್ರೆ ಹಿಂದಿನ ಹಲವು ಬಾರಿ ನೋಡಿದ್ರೆ ಬಿಹಾರ ಚುನಾವಣೆ ಸಂದರ್ಭದಲ್ಲೂ ಅವಾಗ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬಂದ್ವು. ಹೌದು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನಂತ ಅಹಿಂದ ನಾಯಕನನ್ನು, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ದಕ್ಷಿಣ ಭಾರತದಲ್ಲಿ ಅಹಿಂದ ನಾಯಕರು, ಕಾಂಗ್ರೆಸ್ ಪಕ್ಷದ ಪ್ರಬಲ ಗಟ್ಟಿಯಾಗಿ ನಿಲ್ಲುವವರು. ಸೊ ಇಂಥ ನಾಯಕನನ್ನ ನಾವು ಒಂದು ವೇಳೆ ಈಗ ಈ ಸಂದರ್ಭದಲ್ಲಿ CM ಸ್ಥಾನದಿಂದ ಕೆಳಗಿಳಿಸಿದ್ರೆ ಆ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾದ ಒಲವು ಯಾವ ರೀತಿಯಾಗಿರ್ಬೋದು, ಯಾವ ಸಂದೇಶ ಆ ಸಮುದಾಯಕ್ಕೆ ರವಾನೆ ಆಗಬಹುದು ಅನ್ನೋ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಅದೇ ಸಂದರ್ಭದಲ್ಲಿ ಬಿಹಾರ ಚುನಾವಣೆ ಫಲಿತಾಂಶವೂ ಸಹ ಕಾಂಗ್ರೆಸ್ಗೆ ಸಾಕಷ್ಟು ಪಾಠ ಕಲಿಸಿತ್ತು. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಬಚಾವಾಗಿಬಿಟ್ರು ಬೀಸೋದನ್ನೆಯಿಂದ ಅನ್ಸುತ್ತೆ. ಬಟ್ ಈಗ ಸದ್ಯದ ಮಟ್ಟಿಗೆ ನೋಡ್ಬೇಕಾದ್ರೆ ಬೆಳವಣಿಗೆಗಳು ನಡೀತಿರೋದು ಸತ್ಯ. ಬಹುಶಃ ನೀವೇ ಹೇಳ್ದಂಗೆ ಅವಾಗ ಬೀಸೋದಣ್ಣಿಂದ ಸಿದ್ದರಾಮಯ್ಯ ತಪ್ಪಿಸ್ಕೊಂಡ್ರು ಅಂತ ಅಂದ್ಕೊಳ್ಳಿ. ಆದ್ರೆ ಈಗಿನ ಪರಿಸ್ಥಿತಿ ಕೂಡ ಹಾಗೆ ಇದೆ. ಯಾಕಂದ್ರೆ ಈಗ ಒಂದು ವೇಳೆ ಹೈಕಮಾಂಡ್ ಈ ನಿರ್ಧಾರವನ್ನ ಬದಲಿಸಿದರೆ ಮತ್ತು ಅಹಿಂದ ನಾಯಕನನ್ನ ಇದ್ ಮಾಡಿದ್ರೆ, ಅಂದ್ರೆ ಬಲಿಷ್ಠವಾಗಿ ಇರ್ತಕ್ಕಂಥ ನಾಯಕ ಅಂದ್ರೆ ಸಿದ್ದರಾಮಯ್ಯ, ಅದರಲ್ಲಿ ನೋ ಡೌಟ್. ಯಾಕಂದ್ರೆ ಅಹಿಂದ ಅಂತ ಬಂದ ತಕ್ಷಣ ಸಿದ್ದರಾಮಯ್ಯ ಅವರೇ ನೆನಪಾಗ್ತಾರೆ. ನೀವು ಎಲ್ಲಾ ವರ್ಗದವ್ರನ್ನ ನೀಟಾಗಿ ಕುತ್ಕೊಂಡು ಗಟ್ಟಿ ಧ್ವನಿಯಾಗಿ ಕರ್ಕೊಂಡು ಹೋಗುವಂತ ಕೆಪಾಸಿಟಿ ಸಿದ್ದರಾಮಯ್ಯ ಅವರಿಗಿದೆ, ಆ ತಾಕತ್ತಿದೆ. ಸೊ ಹಾಗಾಗಿ ಅಲ್ಲೆಲ್ಲೋ ಡಿಸ್ಟರ್ಬ್ ಆದ ತಕ್ಷಣ ಇಡೀ ಆ ಸಮುದಾಯ, ಇಡೀ ಆ ಅಹಿಂದ ಅನ್ನೋದು ಎಲ್ಲೋ ಒಂದ್ ಕಡೆಗೆ ರಿವರ್ಸ್ ಗೇರ್ ಆಗ್ಬೋದಾ ಅಂತ. ಸರ್, ಈಗ ಇಲ್ಲಿ ನೋಡ್ಬೇಕಾದ್ರೆ ಈಗಾಗಲೇ ನಾನ್ ನಿಮ್ಗೆ ಹೇಳಿದೆ ರಾಹುಲ್ ಗಾಂಧಿ ಅವರ ವಿಚಾರ. ಒಬ್ಬ ವ್ಯಕ್ತಿ ಸಲುವಾಗಿ ನಾನು ಯಾಕೆ ಸರ್ಕಾರ ಕಳ್ಕೊಳ್ಳಿ ಅನ್ನೋ ಒಂದು ಮನಸ್ಥಿತಿನೂ ಇರಬಹುದು. ಅರ್ಥ ಆಯ್ತಾ? ಯಾಕಂದ್ರೆ ಸಿದ್ದರಾಮಯ್ಯನವರಿಂದ ಮಾಸ್ ಫ್ಯಾನ್ಸ್ ಫಾಲೋವರ್ ಇದೆ, ಅಭಿಮಾನಿ ಬಳಗ ಇದೆ, ಸಮುದಾಯದ ಎಲ್ಲ ಲೆಕ್ಕಾಚಾರ ಅನುಭವ ಇದೆ, ಅಹಿಂದ ನಾಯಕ ಅನ್ನೋ ಒಂದು ಪಟ್ಟನೂ ಇದೆ ಅವ್ರಿಗೆ. ಸೊ ಇಂಥ ಸಂದರ್ಭದಲ್ಲಿ ಅವರ ಅನುಭವವನ್ನ ಕಾಂಗ್ರೆಸ್ ಪಕ್ಷ ಬಳಸ್ಕೊಳ್ತಾ ಇದೆ, ಅವರಿಗೆ CM ಸ್ಥಾನ ನೀಡಿದೆ. ಕರೆಕ್ಟ್. ಸೊ ಈ ಸಂದರ್ಭದಲ್ಲಿ ಈಗ ಆಲ್ರೆಡಿ ಅವ್ರು ಇದ್ದಾರೆ, ಅವರೇ ಕಂಟಿನ್ಯೂ ಆಗ್ಲಿ ಅನ್ನೋ ಮನಸ್ಥಿತಿ ರಾಹುಲ್ ಗಾಂಧಿ ಅವ್ರದ್ದು. ಬಟ್ DK ಶಿವಕುಮಾರ್ ಅವರು ಕೂಲಿ ಲೆಕ್ಕಾಚಾರದಲ್ಲಿ ಪಕ್ಷ ಸಂಘಟಿಸಿದ್ದೀನಿ, ಪಕ್ಷಕ್ಕಾಗಿ ದುಡ್ದಿದ್ದೀನಿ ಅನ್ನೋ ಮಾತುಗಳನ್ನ DK ಶಿವಕುಮಾರ್ ಬಣದ ಶಾಸಕರಾಗ್ಲಿ ಸಚಿವರಾಗ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅವರು ರೀಸೆಂಟ್ ಒಂದು ಹೇಳಿಕೆನೂ ಕೂಡ ಕೊಟ್ಟಿದ್ರು DKಶಿ ಅವರು. ಏನಂತಂದ್ರೆ ಮುಂದಿನ ಸರಿ ನಮ್ದೇ ಸರ್ಕಾರ ಬರುತ್ತೆ, ನಾನೇ ಅಧಿಕಾರ ನಡೆಸ್ತೀನಿ ಅಂತೇಳಿ. ಸೊ ಎಲ್ಲ ಒಂದ್ ಕಡೆಗೆ ಆ ಹೇಳಿಕೆಯಲ್ಲಿ DK ಶಿವಕುಮಾರ್ ಇರ್ತಾರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. DK ಶಿವಕುಮಾರ್ ಇರ್ತಾರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಸೊ ಈ ಹೇಳಿಕೆ ಹಿಂದಿನ ನೋಡ್ಬೇಕಾದ್ರೆ 2028ಕ್ಕೆ ಅವರು ಆಲ್ರೆಡಿ ತಯಾರಿಯನ್ನ ನಡೆಸಿದ್ದಾರೆ. ಅಂದ್ರೆ ಯೋಚನೆಯಲ್ಲಿ ಗಟ್ಟಿ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಒಂದ್ ವೇಳೆ ಈಗೇನಾದ್ರೂ ಅವಕಾಶ ನನಗೆ ಸಿಗದೆ ಹೋದರೆ ಮುಂದೆ ನಾನು ಗೆಲ್ತೀನಿ, ನಾನು ಇರ್ತೀನಿ ಅನ್ನೋದು ಅಂದ್ರೆ ಒಂದು ಸಣ್ಣ ಹಿಂಟ್ ಕೂಡ ಅವರು ಕೊಟ್ಟಿದ್ದಾರೆ. ಸರಿ. ಈಗ ಒಂದಷ್ಟು DKಶಿ ಅವ್ರ ಕಡೆಯವರು ಬಾಲಕೃಷ್ಣ ಆಗಿರ್ಬೋದು, ಆಮೇಲೆ ಒಂದಿಷ್ಟು ಬೇರೆ ಬೇರೆ ಶಾಸಕರುಗಳೆಲ್ಲ ಸೇರ್ಕೊಂಡು ಅವ್ರ ಪರವಾಗಿ ಈಗ ಅಭಿಯಾನ ಶುರು ಮಾಡಿದ್ದಾರೆ. ಸೊ ಯಾರು ಕೂಡ ಹೋಗಿಲ್ಲ, ಅಲ್ಲಿ ಹೋಗಿರೋದು DKಶಿ ಮತ್ತೆ ಸುರೇಶ್ ಅವರವರು. ಇನ್ನು ಉಳಿದಂತವರೆಲ್ಲ ಇಲ್ಲಿಂದಾನೇ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ಒಂದು ಅರ್ಥ ಆಗ್ತಾ ಇಲ್ಲ, ಒಳಗಡೆ ಏನಾಗುತ್ತೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ಕಾರ್ಯಕರ್ತರ ನಡುವೆ, ನಾಯಕರ ನಡುವೆ, ಒಂದಷ್ಟು ಮಾಧ್ಯಮದ ನಡುವೆ ಗೊಂದಲಗಳು ಸೃಷ್ಟಿಯಾಗಿವೆ. ಸರಿ, ಇಲ್ಲಿ ಮಾಧ್ಯಮ ಅಂದ್ರಲ್ಲ, ಇವತ್ತು ಸ್ಟೇಟ್ಮೆಂಟ್ ನೋಡಿರ್ಬೋದು ಅನ್ಸುತ್ತೆ BK ಹರಿಪ್ರಸಾದ್. ಹೌದು. ಸೊ ಮಾಧ್ಯಮಗಳಲ್ಲೇ CM ಬದಲಾವಣೆ ಆಗ್ತಾ ಇದೆ, ಮಾಧ್ಯಮಗಳಲ್ಲಿ ನಾಯಕತ್ವ ಬದಲಾವಣೆ ಆಗ್ತಾ ಇದೆ ಅನ್ನೋ ಒಂದು ಧಾಟಿಯಲ್ಲಿ ಅವರು ನೇರವಾಗಿ ನಡುವೆ ಇದು ಚರ್ಚೆ ಆಗಿಲ್ಲ ಅಂತ. ಆಮೇಲೆ ಇನ್ನೂ ಒಂದು ಅಲ್ಲಿ ಹೋಗ್ತಾ ಇರೋದು ನಮ್ಮ ಸಚಿವ ಸಂಪುಟ ಸಂಬಂಧಪಟ್ಟಂಗೆ ಮಾತುಕತೆಗೆ ಒಂದಿಷ್ಟು ಸಚಿವರು ಬದಲಾಗಬಹುದು, ಹೊಸಬರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ಬಹುದು, ಅಥವಾ ಏನೀಗ ರಾಜ್ಯ ಸಭೆ ಇದೆ ಆ ಸಭೆ ಸಂಬಂಧ ರಾಜ್ಯಸಭಾ ಸದಸ್ಯ ಆ ಕುರಿತಾಗಿ ಚರ್ಚೆ ನಡೀತದೆ. ಸೊ ಈ ವಿಚಾರವಾಗಿ ಅಲ್ಲೊಂದು ಚರ್ಚೆ ನಡೀತದೆ ಬಿಟ್ರೆ CM ಚರ್ಚೆ ನಡೆಯಲ್ಲ ಅನ್ನೋದು ಕೂಡ ನೀವು ಹೇಳಿದಂಗೆ BK ಹರಿಪ್ರಸಾದ್ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಸರ್. ಬಟ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಕೇವಲ ಈ ರಾಜ್ಯಸಭಾ ಸ್ಥಾನಗಳಾಗ್ಲಿ ಅಥವಾ ಪಕ್ಷದ ಇನ್ನಿತರ ಚಟುವಟಿಕೆಗಳಾಗ್ಲಿ ಈ ರೀತಿಯಾಗಿ ಮ್ಯಾರಥಾನ್ ಮೀಟಿಂಗ್ ಗಳು ನಡೆಯಲ್ಲ, ಇಡೀ ದಿನವಿಡೀ ಮೀಟಿಂಗ್ ಗಳು ನಡೆಯಲ್ಲ ಅನ್ಸುತ್ತೆ ಸರ್. ಸೊ ಇವತ್ತು ವಿಶೇಷ, ಅದರಲ್ಲೂ ಫುಲ್ ಫೋಕಸ್ ಆಗಿ ಇಡೀ ಹೈಕಮಾಂಡ್ ನಾಯಕರು ಕರ್ನಾಟಕದ ಬಗ್ಗೆ ಎಷ್ಟು ಉತ್ಸುಕತೆ ತೋರಿ ಇದನ್ನ ಬಗೆಹರಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮ ಇಡೀ ದಿನವನ್ನ ಈ ಒಂದು ಸಭೆಗಳಿಗೆ ಮೀಸಲಿಟ್ಟಿದ್ದಾರೆ. ಅಂದ್ರೆ ಆ ಒಂದು ಸಭೆಯ ಗಂಭೀರತೆ ಜೊತೆಗೆ ಆ ಸಮಸ್ಯೆಯ ಗಂಭೀರತೆ
ಆ ಗೊಂದಲದ ಗಂಭೀರತೆಯನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು ಸರ್. ಇರ್ಬೋದು, ಯಾಕಂದ್ರೆ ಬೆಳಗ್ಗೆಯಿಂದ 3 ಮೀಟಿಂಗ್ ಆಗಿದೆ, ಹ್ಮ್. ಹೆಚ್ಚು ಕಮ್ಮಿ ಸಂಜೆವರೆಗೂ ನಡೀತದೆ ಮೀಟಿಂಗು. ಇನ್ನು ಎಷ್ಟೊತ್ತು ನಡೀತೋ ಗೊತ್ತಿಲ್ಲ, ಸಂಜೆ ಆಗ್ಬೋದು, ರಾತ್ರಿನೂ ಆಗ್ಬೋದು. ಬಟ್ ಇದಕ್ಕೊಂದು ಇತ್ಯರ್ಥ ಆಡ್ಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಆಗಿದೆ. ಅದೇನೇ ಇದ್ರೂ ಕೂಡ ಇತ್ತೀಚೆಗೆ ಅಂತಲ್ಲ, ಡಿ ಕೆ ಶಿವಕುಮಾರ್ ಆಗಾಗ ಹೇಳ್ತಾ ಇರ್ತಾರೆ, ಶ್ರಮ ಮತ್ತು ಪ್ರಾರ್ಥನೆ ಎರಡಕ್ಕೂ ತಕ್ಕ ಬೆಲೆ ಸಿಕ್ಕೇ ಸಿಗುತ್ತೆ ಅಂತ. ಬಹುಶಃ ಆ ಶ್ರಮ ಮತ್ತು ಪ್ರಾರ್ಥನೆ ಈಗ ಈಡೇರುತ್ತೋ ಅನ್ನೋ ಪ್ರಶ್ನೆ ಕೂಡ ಎಲ್ಲರಲ್ಲೂ ಇದೆ. ಈಗ ಡಿ ಕೆ ಶಿವಕುಮಾರ್ ಬಣದ ಇದೆ, ಡಿ ಕೆ ಶಿವಕುಮಾರ್ ಯಾವ ರೀತಿಯಾಗಿ ಮಾರ್ಮಿಕ ಮಾತುಗಳನ್ನ ಹೇಳ್ತಾ ಇದಾರಲ್ಲ ಸರ್, ಈಗ ಅವರು ಬಣದ ಶಾಸಕರು ಸಚಿವರು ಇದೇ ರೀತಿಯಾದ ಮಾರ್ಮಿಕ ಮಾತುಗಳನ್ನ ಹೇಳ್ತಾ ಇರುವಂತದ್ದು ಅಲ್ವಾ? ನಿನ್ನೆ ಕುಣಿಗಲ್ ರಂಗನಾಥ್ ಅವರು ಅದೇ ಹೇಳಿದ್ರು, ಪರಿಶ್ರಮ ಇದ್ದ ಕಡೆ ಫಲ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು. ಹೌದು, ಅದ್ ನಂಬಿಕೆ ಇದ್ ಕಡೆ ಅದ್ಭುತಗಳು ನಡೆಯುತ್ತವೆ ಅನ್ನೋ ನಿಟ್ಟಿನಲ್ಲಿ ಅವರು ಹೇಳಿಕೆ ನೀಡಿದ್ರು. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಬಣ ಯಾವುದೇ ಕಾರಣಕ್ಕೂ ನಿರೀಕ್ಷೆಯನ್ನ ಕೈ ಬಿಟ್ಟಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ನಮ್ಗೆ. ನಿಜ. ಆದ್ರೆ ಒಂದು ಸರ್ಕಾರ ನೀಟಾಗಿ ನಡೀತಾ ಇರಬೇಕಾದ್ರೆ, ಸರ್ಕಾರದ ಸಾರ್ಥಕತೆ ಚೆನ್ನಾಗಿದ್ದಾಗ, ಎಲ್ಲೋ ಒಂದ್ ಕಡೆಗೆ ಬದಲಾವಣೆ ಆದಾಗ ಒಂಚೂರು ಏರುಪೇರು ಆಗೋದು ಸಹಜ. ಅಂದ್ರೆ ಒಂದು ಕ್ರಿಕೆಟ್ ಟೀಮ್ ಅಲ್ಲಿ ಒಬ್ಬ ಒಳ್ಳೆ ಬ್ಯಾಟ್ಸ್ಮನ್ ಔಟ್ ಆದಾಗ ಸ್ಕೋರ್ಗಳು ಹೆಂಗೆ ಕಮ್ಮಿ ಆಗ್ತದೋ, ಸೊ ಇಲ್ಲಿ ಕೂಡ ಒಂದಿಷ್ಟು ಹಿನ್ನಡೆ ಆಗ್ಬೋದೇನೋ ಸರ್ಕಾರದಲ್ಲಿ, ಅಥವಾ ಅವ್ರವ್ರ ನಡುವೆ ಬಿರುಕು ಬೀಳ್ಬೋದೇನೋ, ಅಥವಾ ಒಂದಿಷ್ಟು ಶಾಸಕರು ಹೈಕಮಾಂಡ್ಗೆ ದೂರುಗಳನ್ನ ಹೇಳ್ಬೋದೇನೋ. ಅದು ಇದೆ ಸರ್. ಶಾಸಕರಿಗೆ ದೂರ ಅಲ್ಲ ಸರ್, ಶಾಸಕರಿಗೆ ಇರೋದು ಓನ್ಲಿ ಸಚಿವ ಸಂಪುಟ ವಿಸ್ತರಣೆ. ನಮ್ಮನ್ನ ಮಂತ್ರಿ ಮಾಡ್ರಿ ಅಷ್ಟೇ, ನೀವೇನಾದ್ರೂ ಮಾಡ್ಕೊಳ್ಳಿ, ನಮಗ್ ಮಂತ್ರಿ ಮಾಡಿ. ಈಗ 30 ಶಾಸಕರು ಆಲ್ರೆಡಿ ಇಲ್ಲಿ ದೆಹಲಿಯಲ್ಲಿ ಇದಾರೆ. ಮ್ಯಾಕ್ಸಿಮಮ್ ಇದು 3ನೇ ಸಾರಿ ಅನ್ಸುತ್ತೆ ದೆಹಲಿಗೆ ಶಾಸಕರ ದಂಡ ಹೋಗ್ತಾ ಇರುವಂತದ್ದು. ಸೊ ಸಚಿವ ಸಂಪುಟ ವಿಚಾರವೂ ಸಹ ಚರ್ಚೆ ಆಗ್ಲೇಬೇಕಾಗಿರುವಂತದ್ದು ಆಗ್ತಾ ಇದೆ. ಆದ್ರೆ ಸಿದ್ದರಾಮಯ್ಯನವರು ಒಂದ್ ಮಾತು ಹೇಳಿದ್ದಾರೆ ಸಚಿವರಿಗೆ, ಯಾರು ಸಚಿವಾಕಾಂಕ್ಷಿ ಶಾಸಕರಿದಾರಲ್ಲ, ನಿಮ್ಮ ಪರವಾಗಿ ನಾನು ಮಾತಾಡ್ತೀನಿ. ಇವತ್ತು ಅದೇ ಮೀಟಿಂಗ್ ಅಲ್ಲಿ ಹೈಕಮಾಂಡ್ಗೆ ನಾನು ಮನವರಿಕೆ ಮಾಡ್ಕೊಡ್ತೀನಿ, ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡದೆ ಆದ್ರೆ ಪಕ್ಷಕ್ಕೆ ಯಾವ ರೀತಿಯಾದ ಹಿನ್ನಡೆ ಆಗುತ್ತೆ, ಶಾಸಕರು ಯಾವ ಮನಸ್ಥಿತಿಯಲ್ಲಿ ಇರ್ತಾರೆ, ಹೈಕಮಾಂಡ್ ಬಗ್ಗೆ ಶಾಸಕರು ಯಾವ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದು ಎಲ್ಲವನ್ನ ನಾನು ಮನವರಿಕೆ ಮಾಡಿಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹಲವು ಬಾರಿ ಶಾಸಕರಿಗೆ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಬರೀ ಅಜೆಂಡಾ ಒಂದೇ, ಅವ್ರದ್ದು ಅಜೆಂಡಾ ಒಂದೇ, ಸಚಿವ ಸಂಪುಟ ವಿಸ್ತರಣೆ. ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಇರೋದು ಒಂದೇ ಈಗ ಸದ್ಯಕ್ಕೆ. ಬೆಳಗ್ಗೆ ಕೂಡ ಮಾಧ್ಯಮದ ಮುಂದೆ ಇದೇ ಮಾತನ್ನ ಹೇಳಿದ್ರು, ಸಂಪುಟದ ಬಗ್ಗೆ ಚರ್ಚೆ ಆಗ್ತದೆ, ನಾನು ಸಂಪುಟದ ಬಗ್ಗೆ ಮಾತಾಡ್ತೀನಿ. ಸರ್, ಇವಾಗಲೂ ಅಲ್ಲಿ ಕಾಂಗ್ರೆಸ್ ಶಾಸಕರು ಎಷ್ಟು ಜನ ಇದಾರಲ್ಲ ಅವ್ರಿಗೂ ಗೊತ್ತಿಲ್ಲ ಸದ್ಯದಲ್ಲಿ ಒಳಗಡೆ ಏನಾಗ್ತಾ ಇದೆ ಏನು ಎತ್ತ ಅಂತ. ಜಸ್ಟ್ ಅವ್ರಿಗೇನು ನಾನು ಮಂತ್ರಿ ಆಗ್ಬೇಕು, ನಾನು ಇಷ್ಟು ಬಾರಿ ಗೆದ್ದಿದ್ದೀನಿ, ನನಗೂ ಅವಕಾಶ ಕೊಡಬೇಕು. ಸೊ ಈ ರೀತಿಯಾಗಿ ಚರ್ಚೆ ನಡೀತಾ ಇದೆ. ಬಟ್ ಒಳಗಡೆ ನಡೀತಾ ಇರೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇದು ಸಾಕಷ್ಟು ಗಮನಾರ್ಹ ಸಂಗತಿ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಉಳಿಯಬೇಕಾಗಿರುವಂತದ್ದು ಹೈಕಮಾಂಡ್ ಲೆಕ್ಕಾಚಾರದಲ್ಲಿ ಸಾಕಷ್ಟು ಮುಖ್ಯವಾಗಿದೆ ಸರ್. ಸೊ ಈಗಾಗಲೇ ಕೇರಳದಲ್ಲಿ ಒಂದು ಪ್ಲಸ್ ಆಗಿದೆ, ತೆಲಂಗಾಣದಲ್ಲಿ ಒಂದಿದೆ, ಹಿಮಾಚಲ ಒಂದಿದೆ ಅನ್ಸುತ್ತೆ, ಕರ್ನಾಟಕ. ಸೊ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಸ್ಟ್ರಾಂಗ್ ಆಗಿದೆ. ಸಿದ್ದರಾಮಯ್ಯ ಸ್ಟ್ರಾಂಗ್ ಸಿಎಂ ಅಂತಾನೆ ಎಲ್ಲರೂ ಹೇಳ್ತಾರೆ. ಕಳ್ಕೊಳ್ಳೋಕೆ ಅವ್ರಿಗೂ ಇಷ್ಟ ಇಲ್ಲ. ಸೊ ಹೀಗಾಗಿ ಇಬ್ಬರನ್ನ ಮನವೊಲಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ ಪ್ರಯತ್ನ ಮಾಡಬಹುದು. ಆದ್ರೆ ಹೆಚ್ಚು ಮನವೊಲಿಸುವಲ್ಲಿ ಡಿ ಕೆ ಶಿವಕುಮಾರ್ ಮನವೊಲಿಸುವಲ್ಲಿ ಹೈಕಮಾಂಡ್ ಪ್ರಯತ್ನ ಮಾಡಬೇಕಾಗಿರುವಂತದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಹೇಳ್ಕೊಳ್ಳುವಂತ ಏನಿಲ್ಲ. ಸಿದ್ದರಾಮಯ್ಯನವ್ರನ್ನ ಚೇಂಜ್ ಮಾಡಕ್ ನಿಂತ್ರೆ ಕಾರಣ ಕೊಡಿ ಅಂತ ಅವ್ರು ಡೈರೆಕ್ಟ್ ಆಗಿ ಕೇಳ್ತಾರೆ. ಯಾಕೆ ಕಾರಣ, ನನ್ನನ್ನ ಯಾಕೆ ಸಿಎಂ ಸ್ಥಾನದಿಂದ ಇಳಿಸ್ತಾ ಇದ್ರಿ, ನೀವು ಕಾರಣ ಕೊಡಿ. ಏನಾದ್ರೂ ವೈಫಲ್ಯ ಐತಾ, ಕ್ಲೀನ್ ಗೌರ್ಮೆಂಟ್ ಕೊಡ್ತಾ ಇದ್ನಿ ಅನ್ನೋ ತಮ್ಮದೇ ಆದ ಒಂದು ಡಿಫೈನ್ ಮಾಡ್ತಾರೆ, ತಮ್ಮದೇ ಆದ ಒಂದು ಬ್ಯಾಟಿಂಗ್ ಮಾಡ್ತಾರೆ. ಬಟ್ ನೀವು ಎಲ್ಲ ಹೇಳಿದ ನಿಜ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಡಿ ಕೆ ಶಿ ಅವರು ಮಧ್ಯ ನಡೆದಿರ್ತಕ್ಕಂತಹ ಮಾತುಕತೆ ಇದೆಯಲ್ಲ, ಅದನ್ನ ಮುಂದಿಡ್ತಾ ಇದಾರಂತೆ. ನೀವು ಕೊಟ್ಟ ಮಾತಿಗೆ ತಪ್ಪೇಡಿ ಅನ್ನೋದು, ಆ ಮಾತಿನ ಪ್ರಕಾರ ನಡೆಯುತ್ತಾ ಅನ್ನೋದೊಂದು ಪ್ರಶ್ನೆ. ಈಗ ಕೊಟ್ಟ ಮಾತು ವಿಚಾರ ಸರ್, ಈಗ ನಾವು ಹಿಂದೆ ನೋಡ್ಬೇಕಾದ್ರೆ ಡಿ ಕೆ ಸುರೇಶ್ ಅವಾಗ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಹೇಳ್ತಾರೆ, ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನ ಮರಿಯಲ್ಲ, ಕೊಟ್ಟ ಮಾತಂತೆ ನಡೆದುಕೊಳ್ತಾರೆ. ಆ ಕೊಟ್ಟ ಮಾತು ಯಾರಿಗೂ ಗೊತ್ತಿಲ್ಲ. 2-3 ಜನ ಈ ನಡುವೆ ನಡೆದಿರಬಹುದು ಅನ್ಸುತ್ತೆ, ಅಂತೆಕಂತೆಗಳು, ಬಟ್ ಯಾರಿಗೂ ಗೊತ್ತಿಲ್ಲ. ಸೊ ಗೊತ್ತಿರೋದು ಎಲ್ಲೋ ಒಂದ್ ಕಡೆ ಅವರು ಕೊಟ್ಟ ಮಾತು ಸತ್ಯ ಆಗಿದ್ರೆ ಹೈಕಮಾಂಡ್ ನಾಯಕರಿಗೆ, ಅದು ರಾಹುಲ್ ಗಾಂಧಿ ಆಗಿರ್ಬೋದು, ಖರ್ಗೆ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಅಥವಾ ಸೋನಿಯಾ ಗಾಂಧಿ ಆಗಿರ್ಬೋದು, ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಬಟ್ ಈಗ ಚರ್ಚೆ ನಡೀತಾ ಇರೋದು ಅದೇ, ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಇದೆಲ್ಲ ಓವರ್ ಆಲ್ ನಡೀತಾ ಇರೋದು ಕೊಟ್ಟ ಮಾತು. ಡಿ ಕೆ ಶಿವಕುಮಾರ್ ತಲೆಯಲ್ಲಿರೋದು ಒಂದೇ, ಕೊಟ್ಟ ಮಾತು ಅಷ್ಟೇ. ಎಸ್, ಈ ಕೊಟ್ಟ ಮಾತು ಈಡೇರುತ್ತಾ ಇಲ್ಲ ಅನ್ನೋದೇ ಈಗಿನ ಪ್ರಶ್ನೆ. ಒಟ್ಟು ಈ ಬೆಳಗ್ಗೆಯಿಂದ ಈಗಿನ ತನಕನೂ ಕೂಡ ಸಾಕಷ್ಟು ಸಭೆಗಳು ನಡೀತಾ ಇದೆ ಡೆಲ್ಲಿನಲ್ಲಿ. ಆದ್ರೆ ಡೆಲ್ಲಿನಲ್ಲಿ ಏನೇನು ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಮಾಧ್ಯಮದಲ್ಲಿ ಸಿಎಂ ಬದಲಾವಣೆ ಅಷ್ಟೇ ಅನ್ನೋ ವಿಚಾರ ಬರ್ತಾ ಇದೆ. ಸೊ ಬಿ ಕೆ ಹರಿಪ್ರಸಾದ್ ಹೇಳ್ದಂಗೆ ನಿಜ, ಮಾಧ್ಯಮದವ್ರು ಮಾತ್ರ ಈ ವಿಷಯವನ್ನ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ನಡುವೆ ಯಾವ ಚರ್ಚೆನೂ ಆಗ್ತಿಲ್ಲ, ಯಾವ ಗೊಂದಲವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದ್ರೆ ಅದು ಹೈಕಮಾಂಡ್ ಬಿಟ್ಟ ವಿಚಾರ. ಅದೇನಾದ್ರು ಚರ್ಚೆ ಆದ್ರೆ ಆಗಬಹುದು, ಇಲ್ಲಾಂದ್ರೆ ಇಲ್ಲ ಅನ್ನೋ
ಮಟ್ಟಕ್ಕೂ ಕೂಡ ಅವ್ರು ಮಾತಾಡಿದ್ರು. ಅದೇನೇ ಇದ್ರು ಕೂಡ ಇನ್ನೂ ಒಂದಿಷ್ಟು ವಿಚಾರಗಳು ಕ್ಲೈಮ್ಯಾಕ್ಸ್ ಇನ್ನೂ ಬಂದಿಲ್ಲ, ಇನ್ನು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಇದೆ. ಆಕ್ಚುಲಿ ಕ್ಲೈಮ್ಯಾಕ್ಸ್ ಇನ್ನು ಸಂಜೆವರೆಗೆ ಆಗ್ಬೋದು, ಅದು ರಾತ್ರಿವರೆಗೂ ಆಗ್ಬೋದು. ಒಟ್ಟಾರೆ ಈ CM ಬದಲಾವಣೆ ಅನ್ನೋದಿದೆಯಲ್ಲ, ಇದು ಒಂದು ರೀತಿಯ ಸಸ್ಪೆನ್ಸ್ ಥ್ರಿಲ್ಲರ್ ತರ. ಅದೇ ರೀತಿಯಾಗಿದೆ ಸರ್. ಈಗ ಹ್ಮ್. ಆ ಕಡೆ ಹೈಕಮಾಂಡ್ದವ್ರಿಗೆ ಈ ಜೇನುಗುಡಿ ಕೈ ಹಾಕೋದು ಬೇಡ ಅಂತಾನೆ ಅವ್ರು ಇಷ್ಟು ದಿನ ಧೂಳ ಸುಮ್ನೆ ಇದ್ರು. ಬಂದಿದ್ರು ಅವರು. ಹೌದು. ಬಟ್ ಈಗ ಅವ್ರಿಗೆ ಅನಿವಾರ್ಯ ಆಗಿದೆ, ಇದಕ್ಕೊಂದು ಏನಾದ್ರು ಇತಿಶ್ರೀ ಹಾಡಬೇಕು. ಒಂದ್ ವೇಳೆ ಅಲ್ಲಿ ಒಳಗಡೆ ಚರ್ಚೆ ನಡೀತಾ ಇದ್ರೆ ಅಂತ ನಾನು ಹೇಳ್ತಾ ಇರೋದು, ಹ್ಮ್. ಇತಿಶ್ರೀ ಹಾಡ್ಲೇಬೇಕು. ಇದಕ್ಕೊಂದು ಫುಲ್ ಸ್ಟಾಪ್ ಕೊಟ್ಟು DK ಶಿವಕುಮಾರ್ ಮನವೊಲಿಸಿ ಅವ್ರು ಏನ್ ಬೇಡಿಕೆ ಇಡ್ತಾರೋ ಅದಕ್ಕೆ ತಕ್ಕಂತೆ ಅವರು ಹೈಕಮಾಂಡ್ದವರು ಸ್ಪಂದಿಸಿ ಸಿದ್ದರಾಮಯ್ಯನವರನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಹೈಕಮಾಂಡ್ ಲೆಕ್ಕಾಚಾರ ಹಾಕಿರುವಂತದ್ದು. Yes. ಹೀಗಾಗಿ ಇಂದಿನ ಬೆಳವಣಿಗೆಗಳ ಮೇಲೆ, ಬಹುತೇಕ ಇಂದಿನ ಬೆಳವಣಿಗೆಗಳು ಇಂದಿನ ಸಭೆಯ ಮೇಲೆ ಸಾಕಷ್ಟು ಇಲ್ಲಿನ ಕೆಲ ರಾಜಕೀಯ ನಾಯಕರಾಗಿರ್ಬೋದು, ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ವಿಚಾರಣೆ ಆಗಿರ್ಬೋದು, ಅದೊಂದು ಇಂದಿನ ಬೆಳವಣಿಗೆ ಸಭೆಯ ನಿರ್ಧಾರದ ಮೇಲೆ ನಿಂತಿರುವಂತದ್ದು ಸ್ಪಷ್ಟವಾಗುತ್ತೆ ಸರ್ ಇಲ್ಲಿ ನೋಡ್ಬೇಕಾದ್ರೆ. ಎಸ್, ಇದು ಇವತ್ತಿನ ಒಂದು ಚರ್ಚೆ. ಸೊ ಈ ರೀತಿಯ ಒಂದಿಷ್ಟು ಅಪ್ಡೇಟ್ಸ್ಗಾಗಿ ನಾವು ಕೂಡ ನಿಮಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.